ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮರಾಠ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡ್ತದೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಕೆಜಿ ಚಿಕನ್ಗೆ ಅರ್ಧ ಕೆಜಿ ರೈಸ್ ಹಾಕೋಬೇಕು. ಹಸಿ ಮೆಣಸಿನ್ಕಾಯಿ ಒಂದು 7ರಿಂದ 8. ಖಾರ ಬೇಕಿರೋ ಇನ್ನು 2 ಜಾಸ್ತಿ ಹಾಕೋಬಹುದು. ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟು ಹಾಕಿ ರುಬ್ಕೊಳ್ಳೋಣ. ಇವಾಗ ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಅದು ಕಲರು ಕೂಡ ಬರುತ್ತೆ. ರುಬ್ಬ ಆಗಿದೆ. ಇವಾಗ ನಾವು ಒಗ್ಗರಣೆಗೆ ಬೇಕಾಗಿರೋ ಐಟಮ್: ಬಿರಿಯಾನಿ ಪೌಡರ್ 2 ಟೀ ಸ್ಪೂನ್, 1 ಕೈ ಹಿಡಿಯಷ್ಟು ಪುದೀನ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಕಾಯಿ, ಜಾಪತ್ರೆ. ಒಗ್ಗರಣೆಗೆ ಪುಡಿ ಮಾಡಿ ಹಾಕಿ. 1 ಬೌಲ್ ತೆಂಗಿನಕಾಯಿ ಹಾಲು, 2 ದಪ್ಪ ಈರುಳ್ಳಿ. ಇವಾಗ ಮಾಡುವ ವಿಧಾನ: 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ನಂತರ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ ಪುಡಿ ಮಾಡಿ ಹಾಕಿದ್ದೀನಿ. ಮತ್ತು ಬಿರಿಯಾನಿಯಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. 2 ದಪ್ಪ ಈರುಳ್ಳಿ, ತುರಿದಿಟ್ಕೊಂಡಿರೋ ದಪ್ಪ ಈರುಳ್ಳಿ ಹಾಕಿ ಫ್ರೈ ಮಾಡೋಣ. ಮತ್ತು ಪುದೀನ, ಇವಾಗ ಮಾಡಿಟ್ಕೊಂಡಿರುವ ಮಸಾಲೆಯನ್ನು ಹಾಕೋಣ. ಹಾಕಿ ಫ್ರೈ ಮಾಡೋಣ. ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಸೊ ಇವಾಗ ನಾನು ಅರ್ಧ ಕೆಜಿಯಷ್ಟು ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿ ನಾನು ಇಲ್ಲಿ ಅರ್ಧ ಕೆಜಿ ಚಿಕನ್ಗೆ ಅರ್ಧ ಕೆಜಿಯಷ್ಟು ಅಕ್ಕಿ ಹಾಕಿದ್ದೀನಿ. ಸಮ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. 1 ಚಿಟಿಕೆ ಆಗಷ್ಟು ಅರಿಶಿನ, ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡೋಣ. ಸ್ವಲ್ಪ ಚಿಕನ್ ಬೇಯಲಿ. ಚಿಕನ್ನಲ್ಲಿರೋ ಎಣ್ಣೆ ಎಲ್ಲ ಬಿಡ್ಕೊತಾ ಇದೆ. ಸೊ ಅರ್ಧ ಚಿಕನ್ ಬೆಂದಿದೆ. ಇವಾಗ ನಾವು ನೆನೆಸಿರುವ ಅಕ್ಕಿಯನ್ನು ಸಹ ಹಾಕೋಣ. ನಾನಿಲ್ಲಿ 2 ಪಾವಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ, ಅಂದರೆ ಅರ್ಧ ಕೆಜಿಯಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡೋಣ. 1 ಕಪ್ಪಷ್ಟು ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ. ಮತ್ತು 3 ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀರು ಕೂಡ ಹಾಕ್ಬೋದು. ತೆಂಗಿನಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಮತ್ತು ಒಂಚೂರು ಲಿಂಬೆ ರಸ ಹಾಕಿದ್ದೀನಿ. 2 ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್. ನಿಮ್ದು ಯಾವುದೇ ಬ್ರ್ಯಾಂಡ್ ಇದ್ರೂ ಪರವಾಗಿಲ್ಲ, ಬಿರಿಯಾನಿ ಪೌಡ್ರ್ ಹಾಕಬೇಕು. ಮತ್ತು ಕುಕ್ಕರಲ್ಲಿ 3 ವಿಷಿಲ್ ಕೂಗ್ಸೋಣ. ತಣ್ಣಗಾಗಿದೆ ನೋಡಿ. ಬಿರಿಯಾನಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ಬಾಸ್ಮತಿ ಅಕ್ಕಿ ಹಾಕಿಲ್ಲ, ನಾನಿಲ್ಲಿ ಜೀರಾ ರೈಸ್ ಹಾಕಿರೋದು. ಜೀರಾ ರೈಸು ಬಾಸ್ಮತಿ ಅಕ್ಕಿಗಿಂತ ತುಂಬ ಫ್ಲೇವರ್ ಕೊಡುತ್ತೆ. ನಿಮ್ಮ ಹತ್ರ ಬಾಸುಮತಿ ಇಲ್ಲ ಜೀರಾ ರೈಸ್ ಎರಡೂ ಕೂಡ ಇಲ್ಲ ಅಂದರೆ ನೀವು ನಾರ್ಮಲ್ ರೈಸ್ ಕೂಡ ಹಾಕೋಬೋದು. ನೀವು ಕೂಡ ಇದೊಂದು ಸತಿ ಟ್ರೈ ಮಾಡಿ ತಿಂದು ಹೇಳಿ ಹೇಗಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.